ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 25/1/2025 ಕರೆಂಟ್ ಅಫೇರ್ಸ್ ಅಂದ್ರೆ ಜನವರಿ 3ನೇ ವಾರದ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ವರ್ಷದ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳನ್ನ ಕೇವಲ ₹120 ನೀವು ಪಡ್ಕೋಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಇಲ್ಲಿ QR ಕೋಡ್ ಕಾಣ್ತಾ ಇದೆಯಲ್ಲ, ಇಲ್ಲಿಗೆ ಪೇಮೆಂಟ್ ಅನ್ನ ಮಾಡಿ ಆ ಒಂದು ವಾಟ್ಸ್ಆಪ್ ನಮಗೆ ನೀವು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರೆ ಒಂದು PDF ನೋಟ್ಸ್ ಅನ್ನ ನಿಮಗೆ ನೀಡಲಾಗುತ್ತೆ. ಹಾಗೆ ಪೇಯ್ಡ್ ಪೊಲೀಸ್ ಗ್ರೂಪ್ ಮತ್ತು RRBಯ NTPC ಮತ್ತು ಗ್ರೂಪ್ ಡಿ ಗ್ರೂಪ್ಗಳು ಕೂಡ ಇವೆ. ಸೊ ಎಕ್ಸಾಮ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ PDF ಗಳನ್ನ ಶೇರ್ ಮಾಡ್ತೀವಿ. ಅದಕ್ಕೆ ತಕ್ಕಂಥ ಪಾವತಿ ಹಣವನ್ನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಅದಕ್ಕೂ ಕೂಡ ನೀವು ವಾಟ್ಸಪ್ ಮೂಲಕ ನಮಗೆ ಮೆಸೇಜ್ ಅನ್ನ ಮಾಡ್ಬೋದು. ಈಗ ಇತ್ತೀಚೆಗೆ ನಡೆದಿರುವಂಥ ಒಂದಿಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳ ಒನ್ಲೈನರ್ಸ್ಗಳಿಂದ ಶುರು ಮಾಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಐತಿಹಾಸಿಕ ರತ್ನಗಿರಿ ತಾಣ ಅನ್ನೋದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಮೊದಲನೇ ಪ್ರಶ್ನೆ. ಒಡಿಸ್ಸಾ ಇದಕ್ಕೆ ಸರಿಯಾದ ಉತ್ತರ. ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಶೋಧನಾ ಸಮ್ಮೇಳನವನ್ನ ಗುಜರಾತ್ನ ಗಾಂಧಿನಗರದಲ್ಲಿ ನಡೆಸಲಾಗುತ್ತೆ. ಇತ್ತೀಚೆಗೆ ಪ್ರೊಲೆ ಕ್ಷಿಪಣಿ ಅನ್ನೋದು ಸುದ್ದಿಯಲ್ಲಿತ್ತು. ಇದು ಯಾವ ರೀತಿಯ ಕ್ಷಿಪಣಿ ಅಂತ, ಮೇಲ್ಮೈಯಿಂದ ಮೇಲ್ಮೈಗೆ ಚಿಮ್ಮುವಂತಹ ಒಂದು ಕ್ಷಿಪಣಿ. ಹಾಗೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನ್ಮಾನ್ ಕುರಿತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳ ರಾಷ್ಟ್ರೀಯ ಸಮ್ಮೇಳನವನ್ನ ನವದೆಹಲಿಯ ಭಾರತ್ ಮಂಟಪಲ್ಲಿ ಮಾಡಿದೆ. BSFನ ADGಯಾಗಿ ಮಹೇಶ್ ಕುಮಾರ್ ಅಗರ್ವಾಲ್ ಅನ್ನೋರು ಆಯ್ಕೆಯಾಗಿರ್ತಾರೆ. 2025ನೇ ವರ್ಷಕ್ಕೆ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಧನಂಜಯ್ ಶುಕ್ಲಾ ಅವರು ಆಯ್ಕೆಯಾಗಿರ್ತಾರೆ. ಹಾಗೂ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಯಾಗಿರ್ತಾರೆ. ಹಾಗೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನ ಜನವರಿ 24ನೇ ತಾರೀಕು ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನ ಅಕ್ಟೋಬರ್ 11ರಂದು ಆಚರಣೆ ಮಾಡ್ತೀವಿ. 2025ನೇ ಸಾಲಿನ ವಿಶ್ವ ಪುಸ್ತಕ ಮೇಳ ಸಮ್ಮೇಳನವನ್ನ ನವದೆಹಲಿಯಲ್ಲಿ ನಡೆಸಲಾಗ್ತಾ ಇದೆ. ಹಾಗೆ 2025ನೇ ಸಾಲಿನ ಕ್ವಾಡ್ ರಾಷ್ಟ್ರಗಳ ಸಂಘಟನೆಯ ಸಮ್ಮೇಳನವನ್ನ ಭಾರತದಲ್ಲಿ ನಡೆಸಲಾಗುತ್ತೆ. ಕ್ವಾಡ್ ಅಂದ್ರೆ ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ರಾಷ್ಟ್ರಗಳ ಒಂದು ಒಕ್ಕೂಟವಾಗಿದೆ. ಇಂಟರ್ನ್ಯಾಷನಲ್ ಒಲಿಂಪಿಕ್ ರಿಸರ್ಚ್ ಕಾನ್ಫರೆನ್ಸ್ನ ಮೊದಲನೇ ಆವೃತ್ತಿ ಗುಜರಾತಲ್ಲಿ ನಡೆಯುತ್ತೆ. ಹಾಗೆ ಗರ್ಭಿಣಿಯರಿಗೆ ಆರೋಗ್ಯ ಸುರಕ್ಷತೆಗಾಗಿ ಮಾತೃತ್ವ ಸುರಕ್ಷಾ ಅಭಿಯಾನವನ್ನು ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಪ್ರಾರಂಭ ಮಾಡಿದೆ. ಅಮೆರಿಕದ ನೂತನ ಉಪಾಧ್ಯಕ್ಷರಾಗಿ ಜೇಮ್ಸ್ ಡೇವಿಡ್ ವ್ಯಾನ್ಸ್ ಅನ್ನೋರು ಆಯ್ಕೆಯಾಗಿದ್ದಾರೆ. ಇವರು 50ನೇ ಅಮೆರಿಕದ ಉಪಾಧ್ಯಕ್ಷರಾಗಿದ್ದಾರೆ. ಹಾಗೂ ಡೊನಾಲ್ಡ್ ಟ್ರಂಪ್ 47ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. 2ನೇ ಆವೃತ್ತಿಯ ICC ಅಂಡರ್-19 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025 ಮಲೇಷಿಯಾದಲ್ಲಿ ನಡೀತಾ ಇದೆ. ಅಂದ್ರೆ ಮಲೇಷಿಯಾ ಈ ಒಂದು ಟೂರ್ನಮೆಂಟ್ ನ ಆತಿಥ್ಯವನ್ನು ವಹಿಸಿಕೊಂಡಿದೆ. ಅಂದ ಹಾಗೆ ಮೊದಲನೇ ಆವೃತ್ತಿ 2023ರಲ್ಲಿ ನಡೆದಿತ್ತು, ICC ಅಂಡರ್-19 ಮಹಿಳಾ ವಿಶ್ವಕಪ್. ಇದನ್ನ ಭಾರತದ ಮಹಿಳಾ ತಂಡ ಗೆದ್ದುಕೊಂಡಿತ್ತು. ಖೋಖೋ ವಿಶ್ವಕಪ್ ಭಾರತಕ್ಕೆ ಅವಳಿ ಪ್ರಶಸ್ತಿ ಸಂಭ್ರಮ. ಆತಿಥೇಯ ಭಾರತ ಚೊಚ್ಚಲ ಆವೃತ್ತಿಯ ದೇಸಿ ಕ್ರೀಡೆ ಖೋಖೋ ವಿಶ್ವಕಪ್ ಟೂರ್ನಿಯ ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ. ನೋಡಿ, ಖೋಖೋ ವಿಶ್ವಕಪ್ ಅನ್ನ ಈ ವರ್ಷ ಪ್ರಾರಂಭ ಮಾಡಲಾಗಿದೆ. ಭಾರತ ಆತಿಥ್ಯವನ್ನು ವಹಿಸಿಕೊಂಡು ಭಾರತದಲ್ಲಿ ನಡೆಸಿದ್ದಾರೆ. ಪುರುಷರ ತಂಡ ಮತ್ತು ಮಹಿಳಾ ತಂಡ ಈ ಒಂದು ಮೊದಲ ಒಂದು ಆವೃತ್ತಿಯಲ್ಲೇನೆ ಎರಡೂ ತಂಡಗಳು ಕೂಡ ಪ್ರಶಸ್ತಿಯನ್ನು ಗೆದ್ದು ಭಾರತಕ್ಕೆ ಅವಳಿ ಪ್ರಶಸ್ತಿಗಳ ಸಂಭ್ರಮ ಸಿಕ್ಕಿರುತ್ತೆ. ಸೊ ಅದನ್ನ ನೀವು ಇಲ್ಲಿ ನೋಡ್ಕೋಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ಹಂಚ್ಕೋಬಹುದಾಗಿರುತ್ತೆ. ಪುರುಷರ ತಂಡ ನೇಪಾಳ ತಂಡವನ್ನ 54-36 ಅಂಕಗಳಿಂದ ಮಣಿಸುವ ಮೂಲಕ ಪ್ರಶಸ್ತಿಯನ್ನ ಒಲಿಸ್ಕೊಂಡಿದೆ. ಹಾಗೂ ಮಹಿಳೆಯರ ತಂಡ ಕೂಡ, ಮಹಿಳಾ ತಂಡ ನೋಡಿ ಯಾರ್ಯಾರನ್ನ ಎದುರಿಸಿದ್ದಾರೆ ಏನು ಅಂತ ಮಾಹಿತಿ ಇದೆ. ದಕ್ಷಿಣ ಕೊರಿಯಾ, ಇರಾನ್, ಮಲೇಷಿಯಾ, ಬಾಂಗ್ಲಾದೇಶ, ದಕ್ಷಿಣ ಆಫ್ರಿಕಾ, ನೇಪಾಳ ತಂಡಗಳ ವಿರುದ್ಧ ಜಯವನ್ನು ಸಾಧಿಸುವ ಮೂಲಕ ಮಹಿಳಾ ತಂಡ ಟೂರ್ನಮೆಂಟ್ ನಾಗಿದ್ರೆ, ನೇಪಾಳ, ಬ್ರೆಜಿಲ್, ಪೆರು, ಭೂತಾನ್, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ ಹಾಗೂ ನೇಪಾಳ ವಿರುದ್ಧ ಗೆಲ್ಲುವ ಮೂಲಕ ಭಾರತದ ಪುರುಷರ ತಂಡ ಕೂಡ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ನಗದು ಬಹುಮಾನವಿಲ್ಲ. ಟೂರ್ನಿಯಲ್ಲಿ ವಿಜೇತರಾದ ತಂಡದ ಆಟಗಾರರಿಗೆ ಯಾವುದೇ ನಗದು ಬಹುಮಾನ ಇರೋದಿಲ್ಲ. ತಂಡಗಳಿಗೆ ಟ್ರೋಫಿ ಮತ್ತು ಆಟಗಾರರಿಗೆ ಪದಕಗಳಷ್ಟೇ ನೀಡಲಾಗುತ್ತೆ. ಆದರೆ ವಿಜೇತ ಭಾರತ ತಂಡದ ಸದಸ್ಯರಿಗೆ ಅವರ ತವರು ರಾಜ್ಯ ಸರ್ಕಾರಗಳಿಂದ ಕ್ರೀಡಾ ನೀತಿಗೆ ತಕ್ಕಂತೆ ಸೂಕ್ತ ನಗದು ಬಹುಮಾನವನ್ನ ನೀಡುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ದಿಲ್ಲಿ ರಾಜ್ಯೋತ್ಸವಕ್ಕೆ ಲಕ್ಕುಂಡಿ ಶಿಲ್ಪಕಲೆ. ದಿಲ್ಲಿಯಲ್ಲಿ ನಡೆಯುವಂತ ಅಂದ್ರೆ ನಮ್ಮ ನವದೆಹಲಿಯಲ್ಲಿ ನಡೆಯುವಂತ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಭಾಗಿಯಾಗಿರುವ ಲಕ್ಕುಂಡಿಯ ಶಿಲ್ಪಕಲೆಯ ತೊಟ್ಟಿಲು ವಿಷಯಾಧಾರಿತ ಸ್ತಬ್ಧಚಿತ್ರವನ್ನ ಅತ್ಯಂತ ಆಕರ್ಷಕವಾಗಿ ತಯಾರು ಮಾಡಲಾಗಿದೆ. ಹಾಗೂ ಪೆರೇಡ್ನಲ್ಲಿ ಇದು ಭಾಗವಹಿಸುತ್ತೆ. ನವದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಲಕ್ಕುಂಡಿ ದೇವಾಲಯಗಳ ಸ್ತಬ್ಧಚಿತ್ರ ಭಾಗವಹಿಸಲಾಗುತ್ತೆ. ಹೇಗೆ ತಯಾರು ಮಾಡಿದ್ರು? ಅಂತಾರಾಷ್ಟ್ರೀಯ ಖ್ಯಾತಿ
ಕಲಾವಿದರಾದ ಶಶಿಧರ್ ಅಡಪ ಅವರು ಇದನ್ನು ವಿನ್ಯಾಸ ಮಾಡಿದ್ದಾರೆ. ನವದೆಹಲಿಯ ರಾಷ್ಟ್ರೀಯ ರಂಗಶಾಲಾ ಕ್ಯಾಂಪ್ನಲ್ಲಿ ತಿಂಗಳುಗಳಿಂದ ತಯಾರು ಮಾಡಲಾಗಿದೆ. 50ಕ್ಕೂ ಹೆಚ್ಚು ಜನ ಕಲಾವಿದರು ಮತ್ತು ಕುಶಲಕರ್ಮಿಗಳು ಪರಿಶ್ರಮ ಹಾಕಿದ್ದಾರೆ. ಜನವರಿ 23ರಂದು ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದ ಸ್ತಬ್ಧಚಿತ್ರದ ಪೂರ್ವಾಭ್ಯಾಸದಲ್ಲಿ ಸಾಂಪ್ರದಾಯಿಕ ಉಡುಗೆಗಳೊಂದಿಗೆ ಗದಗ, ಬೆಂಗಳೂರು, ಮೈಸೂರು ಮತ್ತು ಧಾರವಾಡ ಕಲಾವಿದರು ಭಾಗಿಯಾಗಿದ್ರು. ಏನ್ ವಿಶೇಷ ಅಂದ್ರೆ ಸ್ತಬ್ಧಚಿತ್ರದ ಮುಂಭಾಗ ಬ್ರಹ್ಮ ಜಿನಾಲಯ ದೇವಸ್ಥಾನದ ಬ್ರಹ್ಮನ ಪ್ರತಿಮೆಯನ್ನು ಹೊಂದಿದೆ ಹಾಗೂ ಈ ಚಿತ್ರದ ಮುಖ್ಯ ವಿಭಾಗವು ಭವ್ಯ ಮತ್ತು ಅಲಂಕೃತ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಮತ್ತು ಶಿವನಿಗೆ ಸಮರ್ಪಿತವಾದ ನನ್ನೇಶ್ವರ ದೇವಸ್ಥಾನವನ್ನ ಪ್ರತಿಬಿಂಬಿಸುತ್ತೆ. ಹಾಗೆ ನಮ್ಮ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯವರು ಮತ್ತೊಂದು ಮೈಲುಗಲ್ಲನ್ನ ಮುಟ್ತಾ ಇದ್ದಾರೆ. ತಮ್ಮ 100ನೇ ರಾಕೆಟ್ ಲಾಂಚ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. 100ನೇ ರಾಕೆಟ್ನಲ್ಲಿ ಸ್ವದೇಶಿ ನಿರ್ಮಿತ ನ್ಯಾವಿಗೇಷನ್ ಉಪಗ್ರಹವನ್ನ ಉಡಾವಣೆ ಮಾಡೋದಕ್ಕೆ ಅವರು ಸಿದ್ಧತೆ ಮಾಡಿಕೊಂಡಿದ್ದು, ಜನವರಿ 29ರಂದು ಬೆಳಗ್ಗೆ 6:23ಕ್ಕೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ NVS-02 ಉಪಗ್ರಹವನ್ನ ಹೊತ್ತ GSLV F-15 ಅನ್ನೋ ರಾಕೆಟ್ನ ಉಡಾವಣೆ ಮಾಡ್ತಾ ಇದ್ದಾರೆ. ಈ ರಾಕೆಟ್ ಅನ್ನ ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಕ್ರಯೋಜೆನಿಕ್ ಇಂಜಿನ್ ಬಳಸಿ ಉಡಾವಣೆ ಮಾಡಲಾಗುತ್ತೆ. ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅರಣ್ಯದಲ್ಲಿ ಪಕ್ಷಿ ಗಣತಿಯನ್ನು ಮಾಡಲಾಗ್ತಾ ಇದೆ. ಸರಿಸುಮಾರು 286 ಪ್ರಭೇದ ಪಕ್ಷಿಗಳು ಇರಬಹುದು ಅನ್ನೋ ಒಂದು ಅಂದಾಜಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಫೆಬ್ರವರಿ 1-2ರಂದು ಸರ್ವೆ ನಡೆಸಲಾಗುತ್ತೆ. ಬೆಳಗಿನ 3ರಿಂದ 4 ತಾಸು ಏನಿರುತ್ತೆ ಮತ್ತು ಸಂಜೆಯ ವೇಳೆ ಈ ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಸಾರ್ವಜನಿಕರು ಕೂಡ ಈ ಸಮೀಕ್ಷೆಯಲ್ಲಿ ಭಾಗವಹಿಸಬಹುದು. ಅರಣ್ಯ ಪ್ರದೇಶದಲ್ಲಿ ಯಾವೆಲ್ಲ ಪ್ರಭೇದದ ಪಕ್ಷಿಗಳಿವೆ ಎಂಬುದನ್ನು ಅರಿಯೋದಕ್ಕೆ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಪಕ್ಷಿಗಳ ಸಮೀಕ್ಷೆ ನಡೆಸೋದಕ್ಕೆ ರಾಜ್ಯದ ಅರಣ್ಯ ಇಲಾಖೆ ನಿರ್ಧಾರ ಮಾಡಿದೆ. ಫೆಬ್ರವರಿ 1 ಮತ್ತು 2 ದಿನಾಂಕವನ್ನ ಗೊತ್ತು ಕೂಡ ಮಾಡಿಕೊಂಡಿದೆ. ಅತಿ ಎತ್ತರದಲ್ಲಿ ಚಲಿಸುವ ಮಾನವ ಪಿರಮಿಡ್, ಭಾರತೀಯ ಸೇನಾಪಡೆ ವಿಶ್ವ ದಾಖಲೆ. ದೆಹಲಿಯ ವಿಜಯ್ ಚೌಕ್ನಲ್ಲಿ ಭಾರತೀಯ ಸೇನೆ ಮೋಟಾರು ಸೈಕಲ್ ಸ್ಟಂಟ್ನ ಡೇರ್ ಡೆವಿಲ್ಸ್ ತಂಡ ಅತಿ ಎತ್ತರದ ಮಾನವ ಪಿರಮಿಡ್ ರಚಿಸಿ ವಿಶ್ವ ದಾಖಲೆ ಮಾಡಿದೆ. 7 ಬುಲೆಟ್ ಮೋಟಾರು ಸೈಕಲ್ಗಳಲ್ಲಿ ಒಟ್ಟು 40 ಯೋಧರು 20.4 ಅಡಿಗಳಷ್ಟು ಎತ್ತರದ ಪಿರಮಿಡ್ ರಚಿಸಿ ವಿಜಯ್ ಚೌಕ್ನಿಂದ ಇಂಡಿಯಾ ಗೇಟ್ ವರೆಗೆ ಕರ್ತವ್ಯ ಪಥದಲ್ಲಿ 2 ಕಿಲೋಮೀಟರ್ ಸಾಗಿ ಸಾಧನೆ ಮಾಡಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅಂದ ಹಾಗೆ ಡೇರ್ ಡೆವಿಲ್ಸ್ ತಂಡ ಈವರೆಗೆ ಒಟ್ಟು 33 ವಿಶ್ವ ದಾಖಲೆಗಳನ್ನ ಮಾಡಿದೆ. ಆಲ್ರೆಡಿ ರಾಷ್ಟ್ರೀಯ ಶಿಕ್ಷಣ ದಿನ ಜನವರಿ 24ನೇ ತಾರೀಕು ಆಚರಣೆ ಮಾಡ್ತೀವಿ. ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಹಕ್ಕು. ಯಾವ ದೇಶ ಶಾಂತಿ, ಸುವ್ಯವಸ್ಥೆ ಮತ್ತು ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಬಹುಮುಖ್ಯ. ಇದನ್ನ ಮನಗಂಡು ಯುನೆಸ್ಕೋ ಅವರು ಪ್ರತಿ ವರ್ಷ 24ನೇ ತಾರೀಕು ಜನವರಿಯಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಆಚರಣೆ ಮಾಡ್ತಾರೆ. ಹಾಗೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ನಾವು ಜನವರಿ 24ನ ಆಚರಣೆ ಮಾಡ್ತೀವಿ. 2008ನೇ ಇಸ್ವಿಯಿಂದ ನಮ್ಮ ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಸಚಿವಾಲಯ ಈ ದಿನವನ್ನ ಘೋಷಣೆ ಮಾಡಿಕೊಂಡು ಆಚರಣೆ ಮಾಡ್ತಾ ಇದೆ. ಕೃತಕ ಸೂರ್ಯನ ಬೆಳಗಿಸಿದ ಚೀನಾ, ಮಹತ್ವದ ಸಾಧನೆ. ಶಕ್ತಿ ಉತ್ಪಾದನೆಗಾಗಿ ಚೀನಾ ಕೈಗೊಂಡಿರುವ ಪರಮಾಣು ಸಮ್ಮೇಳನ ಪ್ರಯೋಗ ಭಾಗವಾಗಿ ಸೃಷ್ಟಿಸಲಾದ ಕೃತಕ ಸೂರ್ಯನ ಮೇಲಿನ ಶಾಖ ಸತತ 1000 ಸೆಕೆಂಡ್ಗಳ ಕಾಲ ಅಂದ್ರೆ 17 ನಿಮಿಷ 100 ದಶಲಕ್ಷ ಡಿಗ್ರಿ ತಾಪಮಾನದ ಸ್ಥಿರತೆಯನ್ನ ಕಾಯ್ದುಕೊಂಡಿದೆ. ಈ ಮೂಲಕ 2023ರಲ್ಲಿ 403 ಸೆಕೆಂಡ್ಗಳ ಸಾಧನೆ ಮಾಡಿದ ತನ್ನ ದಾಖಲೆಯನ್ನ ಚೀನಾ ತಾನೇ ಮುರಿದಿದೆ. ಚೀನಾ ಪ್ರಯೋಗದ ಉದ್ದೇಶ ಏನು? ಏನಕ್ಕೆ ಪ್ರಯೋಗ ಮಾಡ್ತಿದ್ದಾರೆ ಚೀನಾ ಅಂದ್ರೆ ಹೈಡ್ರೋಜನ್ ಮತ್ತು ಡ್ಯೂಟೇರಿಯಂಗಳಂತಹ ಅನಿಲಗಳನ್ನ ಇಂಧನವಾಗಿ ಬಳಸಿ ವಿಜ್ಞಾನಿಗಳು ಸೂರ್ಯನಿಗೆ ಶಕ್ತಿ ನೀಡುವ ಸಮ್ಮಿಲನ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಭವಿಷ್ಯದಲ್ಲಿ ಇದು ಮಾಲಿನ್ಯಕಾರಕ ಅಲ್ಲದ ಸ್ವಚ್ಛ, ಸುರಕ್ಷಿತ ಮತ್ತು ಬರಿದಾಗದ ಇಂಧನ ಮೂಲವಾಗಿ ಮಾಡುವಂತಹ ಉದ್ದೇಶದಿಂದ ಚೀನಾ ಈ ಒಂದು ಮಿಷನ್ ಅನ್ನ ಕೈಗೊಂಡಿದೆ. ರಾಷ್ಟ್ರೀಯ ಮತದಾರರ ದಿನ ಜನವರಿ 25ನೇ ತಾರೀಕು ಆಚರಣೆ ಮಾಡ್ತೀವಿ. ಏನಕ್ಕೆ ಆಚರಣೆ ಮಾಡೋದು ಅಂದ್ರೆ ನೋಡಿ, ಭಾರತದ ಚುನಾವಣಾ ಆಯೋಗದ ಸ್ಥಾಪನೆಯು ಜನವರಿ 25, 1950ರಂದು ಆಯಿತು. ಸಾಂಕೇತಿಕವಾಗಿ 2011ರಿಂದ ಈ ಒಂದು ಆಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಮತದಾರರ ದಿನ ಅಂತ ಬಂದಾಗ ನಮಗೆ ಎಲೆಕ್ಷನ್ ಕಮಿಷನ್ ಯಾವಾಗ ಸ್ಥಾಪನೆ ಆಯಿತೋ ಆ ಒಂದು ದಿನವನ್ನೇ ನಾವು ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡೋಕೆ ಶುರು ಮಾಡಿದ್ವಿ. ಯಾವಾಗಿಂದ ಆಚರಣೆ ಮಾಡೋಕೆ ಶುರು ಮಾಡಿದ್ವಿ? 2011ರಿಂದ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಇದು ನಿಮಗೆ ಗೊತ್ತಿರಬೇಕಾಗುತ್ತೆ. ಹಾಗೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಕೂಡ ಇದೇ ದಿನದಂದು ಆಚರಣೆ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಗವರ್ನರ್ ವಿವಿ ಅಧಿಕಾರ ಕಟ್ ಮಾಡುವ ಮಸೂದೆ ವಾಪಸ್.
ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ನಡೀತಾ ಇರತಕ್ಕಂಥ ಶೀತಲ ಸಮರ ಮುಂದುವರೆದಿದೆ. ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದ ಕುಲ ಅಧಿಪತಿ ಹುದ್ದೆಯಿಂದ ರಾಜ್ಯಪಾಲರಿಗೆ ಕೋಕ್ ನೀಡುವಂತಹ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿಯ ವಿಧೇಯಕ ತಿದ್ದುಪಡಿ ಸೇರಿದಂತೆ 5 ವಿಧೇಯಕಗಳಿಗೆ ಅನುಮೋದನೆ ನೀಡದೆ ರಾಜ್ಯಪಾಲರು ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್, ಇದೇ ಜನವರಿ 27ಕ್ಕೆ ನಾಡದೇವಿ ಪ್ರತಿಮೆ ಅನಾವರಣ. ವಿಧಾನಸೌಧದ ಆವರಣದ ಬಳಿ ನಾಡದೇವಿ ಭುವನೇಶ್ವರಿಯವರ ಕಂಚಿನ ಪ್ರತಿಮೆಯನ್ನ ಜನವರಿ 27ರಂದು ಅನಾವರಣ ಮಾಡಲಾಗುತ್ತೆ ಅಂತ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವರಾದ ಶಿವರಾಜ್ ತಂಗಡಗಿ ಅವರು ಮಾಹಿತಿಯನ್ನ ಹಂಚಿಕೊಂಡಿರ್ತಾರೆ. ಏನು ಇದರ ವಿಶೇಷ ಅಂದ್ರೆ 25 ಅಡಿ ಎತ್ತರದ ಭುವನೇಶ್ವರಿಯವರ ಪ್ರತಿಮೆ ಎತ್ತರ ಇರುತ್ತೆ ಹಾಗೂ 30 ಅಡಿ ಕರ್ನಾಟಕದ ಕಂಚಿನ ನಕ್ಷೆಯು ಉಬ್ಬು ಶಿಲ್ಪದ ಎತ್ತರ ಆಗಿರುತ್ತೆ. 41 ಅಡಿ ಎತ್ತರ ಒಟ್ಟಾರೆ ನೆಲಮಟ್ಟದಿಂದ ಇರ್ತಕ್ಕಂಥ ಒಟ್ಟಾರೆ ಎತ್ತರ 41 ಅಡಿ. 31.5 ಟನ್ ತೂಕ ಇದೆ. ಇದು 4500 ಚದರ ಅಡಿ ಭುವನೇಶ್ವರಿಯವರ ಪ್ರತಿಮೆ. ಇನ್ನು 21.24 ಕೋಟಿ ರೂಪಾಯಿಗಳ ಸಂಪೂರ್ಣ ವೆಚ್ಚ ಇದಕ್ಕೆ ತಗಲಿರುತ್ತೆ. ಪ್ರತಿಮೆ ಜೊತೆ ಇರಲಿದೆ ಹೊಯ್ಸಳ ಲಾಂಛನ, ವೈಜಯಂತಿ ಮಾಲೆ, ಕಂಠಿಹಾರ ಮತ್ತು ಗಂಡಮೇರುಂಡ.